ರಾಮನಗರದಲ್ಲಿ ಈ ಹಿಂದೆ ಇದ್ದಂತಹ ಜಿಲ್ಲಾಸ್ಪತ್ರೆ ಸಂಪೂರ್ಣವಾಗಿ ಹದಗೆಡುತ್ತಿದೆ. ಹಲವಾರು ಸೋಂಬೇರಿಗಳ ತಾಣವಾಗುತ್ತಿದೆ. ಸಾರ್ವಜನಿಕರ ಪಾರ್ಕಿಂಗ್ ಸ್ಥಳವಾಗಿದೆ. ಎಲ್ಲೆಲ್ಲೂ ಧೂಳು ಹಿಡಿದು ತುಕ್ಕು ಹಿಡಿಯುತ್ತಿರುವಂತಹ ಈ ವ್ಯವಸ್ಥೆಗೆ ಯಾರು ವಾರಸುದಾರರಿಲ್ಲವೇ ಎಂಬಂತಿದೆ. ಸುಮಾರು 50ಕ್ಕೂ ಹೆಚ್ಚು ವಾಹನಗಳು ತಿಂಗಳುಗಟ್ಟಲೆ ಅಲ್ಲಿ ನಿಂತಿವೆ. ಇದರ ಜೊತೆಗೆ ಹಾದಿ ಬೀದಿಯಲ್ಲಿ ಹೋಗುವಂತಹ ಹಲವಾರು ಸಾರ್ವಜನಿಕರು, ಭಿಕ್ಷುಕರು ಅಲ್ಲಿ ಠಿಕಾಣಿ ಹೂಡಿದ್ದಾರೆ. THO ಆಫೀಸ್ ಸಹ ಅಲ್ಲಿದ್ದರೂ ಸಹ ಯಾರು ಕೇಳುವವರೇ ಇಲ್ಲ. ಯಾರು ಎಲ್ಲಿ ಬೇಕಾದರೂ ಮಲಗಿದ್ದಾರೆ, ಕುಳಿತಿದ್ದಾರೆ, ಮಾತನಾಡುತ್ತಿದ್ದಾರೆ. ಸ್ವಚ್ಛತೆ ಎಂಬ ಮಾತೇ ಇಲ್ಲ. ಇದಕ್ಕೆ ಯಾರು ಹೊಣೆಗಾರರು? THO ಏನು ಹೇಳುತ್ತಾರೆ? ಜಿಲ್ಲಾ ಶಸ್ತ್ರಚಿಕಿತ್ಸಕರು ಏನು ಹೇಳುತ್ತಾರೆ? ಬನ್ನಿ ನೋಡೋಣ. ಪ್ರಿಯ ವೀಕ್ಷಕರೇ, ನಮಸ್ಕಾರ. ನಾನು ನಿಮ್ಮ ಗೋರಾ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ಟೈಮ್ಸ್ ಡಿಜಿಟಲ್ ಮೀಡಿಯಾ. ಆತ್ಮೀಯ ಕನ್ನಡ ಮನಸ್ಸುಗಳೇ, ರಾಮನಗರದಲ್ಲಿ ಈ ಹಿಂದೆ ಇದ್ದಂತಹ ಜಿಲ್ಲಾ ಆಸ್ಪತ್ರೆ ಹೊಸದಾಗಿ ಬೆಂಗಳೂರು ಮೈಸೂರು ಹೆದ್ದಾರಿಗೆ ಹೊಸ ಕಟ್ಟಡಕ್ಕೆ ಸ್ಥಳಾಂತರಗೊಂಡಂತ ನಂತರದಲ್ಲಿ ಇಡೀ ಜಿಲ್ಲಾಸ್ಪತ್ರೆ, ಹಳೆಯ ಜಿಲ್ಲಾಸ್ಪತ್ರೆ ಪಾಳಾಗಿ ನಿಂತಿದೆ. ಸುತ್ತಲೂ ಒಳಗಡೆ ಗಿಡ ಮರಗಳು ಬೆಳೆದು ನಿಂತಿವೆ. ಎಲ್ಲೆಲ್ಲೂ ಧೂಳು ಹಿಡಿದಿದೆ. ಇದರ ಜೊತೆಗೆ 50ಕ್ಕೂ ಹೆಚ್ಚು ಖಾಸಗಿ ವಾಹನಗಳು, ಅಂದರೆ ಸಾರ್ವಜನಿಕ ವಾಹನಗಳು ಅಲ್ಲಿ ಪಾರ್ಕಿಂಗ್ ಮಾಡಿಕೊಂಡಿವೆ. ಏನೋ ಬಂದು ತೆಗೆದುಕೊಂಡು ಹೋಗುವಂತಹ ವಾಹನಗಳಲ್ಲ ಅವು. ತಿಂಗಳಾರುಗಟ್ಟಲೆ ಪಂಕ್ಚರ್ ಆಗಿರುವಂತಹ ವಾಹನಗಳು ಅಲ್ಲಿವೆ. ಹದಗೆಟ್ಟು ನಿಂತಿರುವಂತಹ ವಾಹನಗಳು ಇವೆ. ಜೊತೆಗೆ ಸುತ್ತಲೂ ಒಂದಷ್ಟು ಪುಂಡು ಪೋಖರಿಗಳು ಅಲೆದಾಡುತ್ತಿರುವ ದೃಶ್ಯವೂ ಅಲ್ಲಿ ಇದೆ. ಇನ್ನು ಒಳಗಡೆಗೆ ಬಂದರೆ ಓರ್ವ ವ್ಯಕ್ತಿ ಹೇಳುತ್ತಾನೆ, ನಾನು ಸರ್ದಾರ್ ಎನ್ನುವರನ್ನ ಕೇಳಿಕೊಂಡಿದ್ದೇನೆ, ಇಲ್ಲಿ ನೋಡಿಕೊಂಡಿರು ಎಂದು ಹೇಳಿದ್ದಾರೆ, ಹಾಗಾಗಿ ನಾನು ಇಲ್ಲಿದ್ದೇನೆ ಎಂಬ ಮಾತನ್ನ ಆತ ಹೇಳುತ್ತಾನೆ. ಏನ್ ಮಾಡ್ಕೊಂಡಿದ್ದಾರೆ ಈಗ ಇದನ್ನ ಆಸ್ಪತ್ರೆನ? ಏನು ಎಲ್ಲ ಖಾಲಿ ಇದೆ, ಏನೋ ಮಾಡ್ತಾರೆ. ಒಟ್ಟಿನಲ್ಲಿ ಎಲ್ಲ ಐಡಿಯಾ ಮಾಡ್ಕೊಂಡು ಹೋಗಿದ್ದಾರೆ, ಕಿಚ್ಚಾಡ್ಕೊಂಡು ಹೋಗಿದ್ದಾರೆ. ಯಾರು? ಹಾಸ್ಪಿಟ್ಲ್ ಅವರೇ ಏನು ಹೆರಿಗೆ ಹಾಸ್ಪಿಟ್ಲ್ ಏನೋ ಮಾಡ್ತಾರಂತೆ. ಎಣ್ಣೆ ಮನೆಯೆಲ್ಲ ಕ್ಯಾಮ್ರಾ ಇಟ್ಕೊಂಡು ಎಲ್ಲ ಮೆಜರ್ಮೆಂಟ್ ಎಲ್ಲ ತೊಗೊಂಡು ಯಾರು? ಅದೇ ಈಗ ಯಾರ್ದಿದ್ದು ಗೌರ್ಮೆಂಟ್ ಹಾಸ್ಪಿಟ್ಲ್ ಅವರು ಇಟ್ಕೊಂಡು ಏನು ದುಡ್ಡು ಗಿಡಲ್ಲಿ ಇಟ್ಕೊಂಡಿದ್ದೀರಿ? ಎಲ್ಲ ಹೋಗಿದೆ ಕಲೆಕ್ಷನ್ಗೆ. ಹ್ಯಾಂಡಿಕಪ್ಪು. ನೀವೇನು ವರ್ಕ್ ಮಾಡ್ತೀರಿ ಇಲ್ಲಿ? ನೀವೇನು ವರ್ಕ್ ಮಾಡ್ತೀರಿ? ಏನು ಮಾಡ್ತಿಲ್ಲ, ನಾವು ಇಲ್ಲೇ ಇರೋದು. ಅವ್ರು ಕೇಳ್ಕೊಂಡಿದ್ದೀವಿ, ನಮಗೆ ನೋಡ್ಕೊಳ್ಳೋಕ್ಕೆ ಗೇಟ್ ಬೀಗ ಯಾರೋ ಬಂದರು, ನಿಮಗೆ ಬಂದವ್ರಿಗೆ ಯಾರ್ಯಾರ ಅಡ್ರೆಸ್ ಅಲ್ಲಿಗೆ ಹೇಳ್ಕೊಳ್ತಾರೆ. ನಮ್ಮ ಹೆಸರು? ನಮ್ಮ ಹೆಸರು ಸ್ವಾಮಿ ಅಂತ. ಇದು ವೆಹಿಕಲ್ಗಳೆಲ್ಲ ಯಾವ್ಯಾವು? ಯಾರ್ಯಾರು ಬಂದು ನಿಲ್ಸ್ಕೊಂಡಿದ್ದಾರೆ ಇಲ್ಲಿ ಅಕ್ಕಪಕ್ಕ ಮನೆಯವರು, ರೋಡವರು. ಓ, ಪಾರ್ಕಿಂಗ್ ಮಾಡ್ಕೊಂಡವ್ರೆ. ಅವ್ರ ಕಡೆ ಅಲ್ಲ, ನೀವು ಎಲ್ಲ ನೋಡ್ಕೊಡ್ತೀವಿ, ಹೇಳ್ತಾ ಇದೀವಿ, ಇಲ್ಲಿ ಹೇಳ್ತೀವಿ ಅಂತಾರಲ್ಲ, ನೀವೇನು ಕೇಳಲಿಲ್ವಾ ಅದನ್ನ? ಅಥವಾ ಅವ್ರ ಗಮನಕ್ಕೆ ತರಲಿಲ್ವಾ? ಮಾತಾಡ್ಕೊಂಡವ್ರು ಅವರು. ಯಾರು? ಅವರು ಅಲ್ಲಿ ಅವ್ರಿಗೇನೋ ಸರ್ದಾರ್ ಅಂತಿದ್ದಾರೆ. ಹಾಂ, ಇಲ್ಲಿ ಕೆಲಸದಲ್ಲಿ ಇದ್ರು ಅವ್ರು ಸರ್ದಾರನ್ನು? ಏನಾಗಿದ್ದಾರೆ ಅವರು? ಎಲ್ಲ ಕೇಳೋಕ್ಕಾಯ್ತದ? ಏನಾಗಿದೆ? ನಾಯಿನ ಮೇಲೆ ಇರಿಸ್ಕೊಂಡಿದ್ರು ಪಕ್ಕದಲ್ಲಿ? ನಾಯಿ ಇರ್ತದೆ ಎಲ್ಲ ಹಿಂಗೆ ನೋಡಿ, ಸೌಂಡ್ ಆಗ್ತಲ್ಲ, ಹಂಗೆ ಸೌಂಡ್ ಆಗ್ತದೆ ಸರ್. ಯಾರು ಬಂದರೆ ನೈಟಲ್ಲಿ ಯಾರು ಗೇಟ್ ಕಡೆ ಬಂದವ್ರಿಗೆಲ್ಲ ಬೆಳಗ್ಗೆ ಸಂಜೆಲ್ಲ ಇಲ್ಲೇ ಇರ್ತೀರಿ? ಏನಾಗಿರಲ್ಲ, ಬೆಳಿಗ್ಗೆ ಹೋಗ್ತೀವಿ. ಇಲ್ಲಿ ಅಮ್ಮ ಇದ್ದಾರೆ, ಅವ್ರ ಕಡೆ ಇಲ್ಲಿ ಐದು ಹಾಸ್ಪಿಟ್ಲ್ ಇದೆ, ಅವ್ರಿಗೆ ಹೇಳಿರ್ತಾರೆ. ಮತ್ತು ಟೈಮು ಸ್ವಲ್ಪ ಇನ್ನೂ ಅಡ್ರೆಸ್ ಕೇಳ್ಕೊಂಡ್ರಿಗೆ ಹೇಳಿ ಕಳಿಸಿ ಅಂತ ಹೇಳಿರ್ತಾರೆ. ಆಮೇಲೆ ತಿರ್ಗಾ ರಕ್ತ ಚೆಕಪ್ ಮಾಡೋರು ಬೇರೆ ಬ್ಯಾಚ್ ಇದೆ ಅವ್ರದ್ದು, ಅವರು ಇಲ್ಲಿ ಬಂದು ಹೋಗ್ತಾರೆ. ಅವರು ಏನೆಲ್ಲ ಪೂರ್ತಿ ಗಲೀಜೆ ಆಗೋದೆಲ್ಲ ಎಲ್ಲ ಗಲೀಜಾಗಿದೆ. ರಕ್ತ ಚೆಕ್ ಮಾಡೋರು ಅವರೇ ಅಂತೀರಿ, ಬಟ್ ಅವ್ರಿಗೇನು ಕ್ಲೀನಿಂಗ್ ಇಲ್ವಾ? ಬೇರೆಗಡೆ ಇದ್ದಾರೆ, ಇಲ್ಲಿ ಕೆಲಸ ಇಲ್ಲ. ಅವ್ರು ಯಾಕೆ ಮಾಡಿಸ್ಬೇಕು ಅಂತಾರೆ. ಅವರು ನೋಡ್ಕೊಳ್ತಾರೆ. ಅವರು ಬ್ಯಾಚ್ ಇದು ರೂಮ್ ಕೇಬಿನು ಅವ್ರು ನೋಡ್ಕೊಂಡು ಅವ್ರೆ ಅಂದರೆ ಹೋಗ್ಲಿ, ಪಾರ್ಕಿಂಗ್ ಮಾಡ್ತಾ ಇರೋದು ಯಾರೋ ಸರ್ದಾರನಲ್ಲಿ ಮಾತಾಡ್ಕೊಂಡವ್ರೆ. ಅವ್ರು ಏನು ಗೊತ್ತಿಲ್ಲ, ಒಟ್ಟಿನಲ್ಲಿ ಏನು ಕೇಳ್ತಾ ಇಲ್ಲ. ಯಾರ್ಯಾರು ಬಂದು ನಿಲ್ಸ್ಕೊಡ್ತಾರೆ, ಹೋಗ್ತಾರೆ ತಗೊಂಡು. ಅವ್ರು ಯಾವತ್ತು ಬಂದು ಏನು ಕೇಳ್ತಾರೋ ಏನು ಹೇಳಿದಾರೋ ಗೊತ್ತಿಲ್ಲ. ಯಾಕೆಂದರೆ ಅವ್ರು ಜನ ಅಂದ್ಬಿಟ್ಟು ಅವರು ಕೇಳ್ಕೊಂಡಿರ್ಬೋದು, ಏನೋ ಅದನ್ನು ನಮಗೆ ಗೊತ್ತಿಲ್ಲ. ನೀವೇನು ಕೆಲಸಗಾರಲ್ಲ ಇಲ್ಲಿ, ಸುಮ್ಮನೆ ಅವ್ರಿಗೆ ಯಾರು ಕೇಳ್ಕೊಂಡಿದ್ದೀರಿ ನೀವು ಇಲ್ಲಿರ್ತೀನಿ? ಮ್ಯಾನೇಜ್ಮೆಂಟ್ ಇದ್ರಲ್ಲ ಮೊದಲಿಂದ, ಅವ್ರು ಕೇಳ್ಕೊಂಡಿದ್ದೀವಿ. ಮೊನ್ನೆಲ್ಲ ಬಂದಿದ್ರು, ಚೆಕಪ್ ಮಾಡ್ಕೊಂಡವರು. ಇಲ್ಲ ಕೆಲಸದಲ್ಲಿ ಇಲ್ಲಿ ನೋಡ್ಕೊಳ್ಳೋಕ್ಕೆ ಎಲ್ಲ ವಾಚ್ಮೆನ್ ಥರ ಮಡಿಕೊಂಡಿದ್ರು. ಅವ್ರೇನು ಹೋಗ್ಬೋದ್ರು, ಬರ್ನೇ ಇಲ್ಲ ಅವರು. ಸರಿ ಅಣ್ಣ, ಆಯಿತು. ಸ್ವಚ್ಛತೆ ಬಗ್ಗೆ ಅಂತೂ ಗಮನವೇ ಇಲ್ಲ. ಆರಾಮಾಗಿ ಫ್ಯಾನ್ ಹಾಕಿಕೊಂಡು ಮಲಗಿರುವಂತಹ ದೃಶ್ಯಗಳು ಅಲ್ಲಿವೆ. ಒಳಗಡೆ ಇರುವಂತಹ ಬೆಂಚ್ಗಳ ಮೇಲೆ 2-3 ವ್ಯಕ್ತಿಗಳು ಮಲಗಿದ್ದಾರೆ. ಸಾರ್ವಜನಿಕರು ಬಂದು ಹೋಗುತ್ತಿದ್ದಾರೆ. ಇನ್ನೂ ಒಂದಷ್ಟು ವಸ್ತುಗಳು ಅಲ್ಲಿವೆ. ಇದರ ಜೊತೆಗೆ THO ಆಫೀಸ್ ಅಂದರೆ ತಾಲೂಕು ಹೆಲ್ತ್ ಆಫೀಸರ್ ಉಮಾ ಮೇಡಮ್ ರವರ ಕಚೇರಿಯು ಅಲ್ಲೇ ಇದೆ. ಯುನಾನಿಗೆ ನಾವು ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೇವೆ ಎನ್ನುತ್ತಾರೆ. 2 ಬಾರಿ ಹೋದರೂ ಸಹ ಅಲ್ಲಿ ಯಾವುದೇ ಅಧಿಕಾರಿಯಾಗಲಿ, ವೈದ್ಯಾಧಿಕಾರಿಗಳಾಗಲಿ, ನರ್ಸ್ಗಳಾಗಲಿ ಯಾರೂ ಕಾಣಿಸಲಿಲ್ಲ. ಜೊತೆಗೆ ರೋಗಿಗಳೂ ಇರಲಿಲ್ಲ. ರಾತ್ರಿ ಸಮಯದಲ್ಲಿ
ಮತ್ತು ಮಧ್ಯಾಹ್ನದ ಸಮಯದಲ್ಲಿ ಎರಡೂ ಸಂದರ್ಭದಲ್ಲಿ ಹೋದಂಥ ಸಂದರ್ಭದಲ್ಲಿ THO ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದಂತಹ ಒಂದಿಬ್ಬರು 3 ಜನ ಕಾಂಟ್ರಾಕ್ಟ್ ಲೇಬರ್ಸ್ನ ಹೊರತುಪಡಿಸಿದರೆ ಇನ್ಯಾರೂ ಅಲ್ಲಿ ಕಾಣಿಸಿಕೊಂಡಿಲ್ಲ. ಅವರನ್ನ ಕೇಳಿದರೆ ಹೇಳುತ್ತಾರೆ, ಉಮಾ ಮೇಡಮ್ ಕೇಳಿ ನಮಗೆ ಏನು ಗೊತ್ತಿಲ್ಲ, ಇದು ಒಂದು ಕಚೇರಿ ಅಷ್ಟೇ ಎನ್ನುತ್ತಾರೆ. ಆ 2 ಕೊಠಡಿಗಳ ಕಚೇರಿಯನ್ನು ಹೊರತುಪಡಿಸಿದರೆ 2-3 ಕೊಠಡಿಗಳನ್ನು ಹೊರತುಪಡಿಸಿದರೆ ಇನ್ನು ಯಾವುದೂ ಸಹ ಅಲ್ಲಿ ಕ್ಲೀನ್ ಆಗಿಲ್ಲ. ಅಂದರೆ ನಮ್ಮಲ್ಲಿ ರಾಮನಗರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಮತ್ತು ತಾಲೂಕಿಗೆ ಸಂಬಂಧಪಟ್ಟಂಗೆ ಹಲವಾರು ಕಚೇರಿಗಳು ಈಗಲೂ ಸಹ ಬಾಡಿಗೆ ಕಟ್ಟಡದಲ್ಲಿವೆ. ಅವುಗಳನ್ನಾದರೂ ಅಲ್ಲಿ ಶಿಫ್ಟ್ ಮಾಡಬಹುದಾಗಿತ್ತು, ಅಥವಾ ಒಂದು ಹೆರಿಗೆ ಆಸ್ಪತ್ರೆಯನ್ನು, ವೈದ್ಯರಿಗೆ ಸಂಬಂಧಪಟ್ಟಂತ ಅಥವಾ ರೋಗಿಗಳಿಗೆ ಸಂಬಂಧಪಟ್ಟಂತ ವಿವಿಧ ರೀತಿಯ ಒಂದು ಕಚೇರಿಯನ್ನು ಅಥವಾ ಆಸ್ಪತ್ರೆಯನ್ನು ತೆರೆಯಬಹುದಾಗಿತ್ತು. ಇದುವರೆಗೂ ಅದನ್ನು ಮಾಡಲಾಗಿಲ್ಲ. ಹೀಗಿದ್ದರೂ ಸಹ ಯಾವುದೇ ಅಧಿಕಾರಿಗಳನ್ನ ಅಥವಾ DHO ಅನ್ನ 2 ಬಾರಿ ಕರೆ ಮಾಡಿದರೂ ಸಹ ಅವರು ಸ್ವೀಕಾರ ಮಾಡಲೇ ಇಲ್ಲ. ಜಿಲ್ಲಾ ಶಸ್ತ್ರಚಿಕಿತ್ಸಕರಾದಂತಹ ಮಂಜುನಾಥ್ ಅವರನ್ನ ಕರೆ ಮೂಲಕ ಸಂಪರ್ಕಿಸಿದಾಗ ಇದು ನಮ್ಮ ಸುಪರ್ದಿಗೆ ಬರುತ್ತದೆ, ಈಗಾಗಲೇ ನಾವು ಶಾಸಕ ಇಕ್ಬಾಲ್ ಹುಸೇನ್ ರವರ ಗಮನಕ್ಕೆ ತಂದಿದ್ದೇವೆ, ಮುಂದಿನ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ ಕೈಗೊಳ್ಳುತ್ತೇವೆ ಎನ್ನುತ್ತಾರೆ. THO ಉಮಾ ಮೇಡಮ್ ರವರನ್ನ ಕೇಳಿದಾಗ ಇದು ನನ್ನ ಸುಪರ್ದಿಗೆ ಬರುವುದಿಲ್ಲ, ಇದು ಸರ್ಕಾರ ಕ್ರಮ ವಹಿಸಿಕೊಳ್ಬೇಕಾದಂಥದ್ದು, ಹಾಗಾಗಿ ಇದನ್ನು ಜಿಲ್ಲಾ ಶಸ್ತ್ರಚಿಕಿತ್ಸಕರು ನೋಡಿಕೊಳ್ಳುತ್ತಾರೆ ಎನ್ನುತ್ತಾರೆ. ಒಟ್ಟಾರೆ ಈ ಇಡೀ ಆಸ್ಪತ್ರೆ ಸೋಂಬೇರಿಗಳ ತಾಣವಾಗಿದೆ. ಇಲ್ಲಿ ಮಲಗಲು ಅವಕಾಶ ಮಾಡಿಕೊಟ್ಟವರು ಯಾರು? ಕೆಲವು ರೂಮ್ಗಳನ್ನು ಗಮನಿಸಿದಾಗ ಅಡುಗೆಗೆ ಸಂಬಂಧಪಟ್ಟಂತ ವಸ್ತುಗಳು, ಉಡುಗೆ ತೊಡುಗೆಗಳು, ನಿತ್ಯ ಕರ್ಮಗಳಿಗೆ ಬೇಕಾದಂತಹ ವಸ್ತುಗಳು ಸಹ ಕೆಲ ರೂಮುಗಳಲ್ಲಿ ದೊರೆತಿವೆ. ಓರ್ವ ವ್ಯಕ್ತಿ ಯಾವುದೇ ಅಂಕೆ ಸಂಖ್ಯೆ ಇಲ್ಲದೆ ಫ್ಯಾನ್ ಹಾಕಿಕೊಂಡು ಮಲಗಿರುವಂತಹ ದೃಶ್ಯ, ರಿಸೆಪ್ಷನ್ ಅಲ್ಲಿ ಕುಳಿತಿರುವಂತಹ ದೃಶ್ಯ, ಒಳಗಡೆ ಮಲಗಿರುವಂತಹ ದೃಶ್ಯಗಳು, ಇದು ಯಾರ ಆಸ್ತಿ? ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದಲ್ಲವಾ? ಸಾರ್ವಜನಿಕ ತೆರಿಗೆ ಹಣ ಅಲ್ಲವಾ? ಒಂದು ಆಸ್ಪತ್ರೆ ಅಥವಾ ಒಂದು ಕಚೇರಿ ಸ್ಥಳಾಂತರಗೊಂಡ ನಂತರದಲ್ಲಿ ಹಳೆಯ ಕಟ್ಟಡವನ್ನು ಹೇಗೆ ಬೇಕಾದರೂ ಯಾರು ಬೇಕಾದರೂ ವಶಪಡಿಸಿಕೊಳ್ಳಬಹುದಾ? ಇದಕ್ಕೆಲ್ಲ ಮಾಹಿತಿ ಶೀಘ್ರವಾಗಿ DHO ಇರ್ಬೋದು, THO ಇರ್ಬೋದು, DS ಇರ್ಬೋದು, ಅಥವಾ ಶಾಸಕರಿರ್ಬೋದು, ಸ್ಥಳೀಯ ಜನಪ್ರತಿನಿಧಿಗಳಿರ್ಬೋದು, ಯಾರು ಸಹ ಇದುವರೆಗೂ ಗಮನ ಹರಿಸದೆ ಪಾಳು ಬಂಗಲೆಯನ್ನಾಗಿ ಮಾಡಿರುವುದು ದುರದೃಷ್ಟಕರವಾಗಿದೆ. ಪ್ರಿಯ ವೀಕ್ಷಕರೇ, ಇದಕ್ಕೆ ಸಂಬಂಧಪಟ್ಟಂತೆ ತಾವು ಸಹ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾದ ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕಾಗಿ ಮನವಿ ಮಾಡಿಕೊಳ್ಳುತ್ತೇನೆ. ಮತ್ತೊಮ್ಮೆ ಮತ್ತೊಂದು ವಿಚಾರದಲ್ಲಿ ನಿಮ್ಮ ಮುಂದೆ. ನಮಸ್ಕಾರ.